ಈ ಗಣಿತಗಳನ್ನು ನೀವು ಪ್ಲಸ್ ಮೈನಸ್ ತೆಗೆದು ಕರೆಕ್ಟಾಗಿ ಮಾಡಬೇಕು. ಗಣಿತಗಳು ತಪ್ಪಬಾರ್ದು. ಲಾಸ್ಟಿಗೆ ಬಂದಿರಿ ಎಲ್ಲರೂ ಕರೆಕ್ಟ್ ತಿಳ್ಕೊಂಡು ಮಾಡಬೇಕಿತ್ತು. ಕೂಡ್ಸೋದು ಕಳಿದು ಭಾಗಗಳು ಮಾಡಿದ್ರೆ ನಿಮಗೆ ಉತ್ತರ ಸಿಗ್ತದೆ. ಈಗ ನೋಡಿ, ನಾನು ಪ್ಲಸ್ ಭಾಗ ಮೈನಸ್ ಭಾಗ ಎರಡು ಮಾಡ್ಕೊರಿ. ಪ್ಲಸ್ ಭಾಗ ಒಂದು ಮೈನಸ್ ಭಾಗ ಒಂದು. ಇದು 5.3 ಪ್ಲಸ್, ಇದು 1.4 ಮೈನಸ್, 2.3 ಮೈನಸ್, 7.5 ಪ್ಲಸ್, 1.0 ಮೈನಸ್, 3 ಪ್ಲಸ್ದಾಗದ, ಆಮೇಲೆ ಮೈನಸ್ 1.5 ಅದ. ಇವತ್ತನ್ನು ಎರಡು ಕೂಡಿಸುವರೆ. 5 3 8, 7 3 10, 15.8. ಆಮೇಲೆ ಇದನ್ನು ಪ್ಲಸ್ ಇದನ್ನು ಕೂಡಿಸುವರಿ. 5 3 8 4 12, 3 4 5 6, 6.2 ಪ್ಲಸ್ದಾಗ ಇದನ್ನು ಕಳೀರಿ. 15.8 ಮೈನಸ್ 6.2 ಹೋಯ್ತು. ಅಂದರೆ ಏನಾಯ್ತು, 6 ಉಳಿತು. 15 6 ಆದ್ರೆ 9 ಉಳಿತು. 9.6 ಭಿನ್ನ ರಾಶಿ ಒಳಗೆ 2 3 2 5 ಬರೋಬರಿ 9.35 ಉತ್ತರ ಸಂಖ್ಯೆ ಬಿ. ನೋಡ್ರಿ, ಈಗ ಇದು ಮುಂದಿನ ಗಣಿತನ ಹೆಂಗೆ ಹಚ್ಕೋತ ನೋಡ್ರಿ. ಇದನ್ನ ಹೆಂಗೆ ಹಚ್ಕೊಂಡು ಮಾಡೋದು, ಮೊದಲು ಭಾಗಾಕಾರ ಕ್ರಿಯೆ ಮಾಡಬೇಕು. 0.05 ಭಾಗಿಲೆ 0.075 ಪ್ಲಸ್ 2. ಇದರ ಸ್ಥಾನ ಮೇಲೆ ಈಕ್ವಲ್ ಮಾಡ್ಕೊರಿ. 22 50 ಈ ಪೂರ್ಣ ಸಂಖ್ಯೆ ಆಯ್ತು. ಈಗ ಸ್ಥಾನ ಬೆಲೆ ಹಾಕೊಂಡ್ರೆ ಪೂರ್ಣ ಸಂಖ್ಯೆ ಆದಂಗೆ ಆಯ್ತು. ಅದು 50 ಆಯ್ತು, ಇದು 75 ಆಯ್ತು. ಇದನ್ನು ತಿಳ್ಕೊಬೇಕು ನೀವು. ಸ್ಥಾನ ಬೆಲೆ ಹಾಕಿದಾಗ ಇದು ಏನಾಯ್ತು, ಇದಕ್ಕೆ ಸ್ಥಾನ ಬೆಲೆ ಈಕ್ವಲ್ ಮಾಡಿದ್ರಿ ಅಂದರೆ ಏನು ತಿಳ್ಕೊಬೇಕು ನೀವು. ಅದನ್ನು ಮಾಡೇ ಬಿಡ್ತಾನೆ. ಈಗ ಅದು ದಶಮಾಂಶ ಹೋತು. ಈಗ ಸ್ಥಾನ ಬೆಲೆ ಹಾಕೊಂಡ್ರೆ ಏನಾಗ್ತದೆ, ದಶಮಾಂಶ ಹೋಗಿಬಿಡ್ತಾವೆ. ಅಂದ್ರೆ ಎಷ್ಟಾಯ್ತು, 50 ಆಯ್ತು. ತಾಯಿಗಿಂದ ಏನಾಯ್ತು, 75 ಆಯ್ತು. ನೋಡ್ರಿ, ಸ್ಥಾನ ಬೆಲೆ ಹಾಕೊಂಡ್ರೆ ಏನಾಗ್ತದನ್ನು ತೋರಿಸಿದ್ನ. ಆಮೇಲೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ನೀವು. ಈಗ ಇಲ್ಲಿ 3 ಸ್ಥಾನ ಹಾಕೊಂಡಿರಿ. ಮ್ಯಾಲೆ 0 ಕೊಟ್ರಿ 3 ಸ್ಥಾನ. ಅದು ಈ ಬಿಂದುದ ಮುಂದೆ 3 ಸ್ಥಾನ ಆಯ್ತು. ಬಿಂದುದ ಮುಂದೆ 3 ಸ್ಥಾನ. ದಶಮಾಂಶ ತೆಗೆದು ಬಿಡ್ರಿ. 75 55 ಆಯ್ತು. ಪ್ಲಸ್ 2. 25 2 50, 25 3 75 ಬರೋಬರಿ 2 3 ಪ್ಲಸ್ 2. ಆನ್ಸರ್ ಇಸ್ ಈಕ್ವಲ್ ಟು 2.23. ಎಲ್ಲ ನೋಡ್ರಿ ಉತ್ತರ ಹುಡುಕ್ಯಾಡ್ರಿ. 2.23. 2.23 ಡಿದಾಗ ಉತ್ತರ ಅದ ನೋಡ್ರಿ. ಹಿಂಗೆ ತಿಳ್ಕೊಬೇಕು. ಗಣಿತಗಳನ್ನು ಈಜಿ ಹೆಂಗಂದ್ರೆ ಅದೇನು ಸುಮ್ಮನೆ ನೋಡ್ರಿ, ನಾ ಹೆಂಗೆ ತಿಳಿಸ್ತಾನೆ. ಪ್ಲಸ್ 0.5 ಗುಂಡ್ಲೆ 0.5 ಮೈನಸ್ 0.5. ಫಸ್ಟ್ ಕ್ರಿಯೆ ಯಾವುದು, ಭಾಗಾಕಾರ. ಇದು ಸ್ಥಾನ ದಶಾಂಶದ, ಇದು ಸ್ಥಾನ ದಶಾಂಶದ ಅಂದ್ರೆ ಇದ್ರ ಬೆಲೆ 1. 5ಕ್ಕೆ 5 ಭಾಗಿಸಿದಂಗೆ ನೀವು ಹಿಂಗೆ ತಿಳ್ಕೊಬೇಕು. ಇದು ದಶಾಂಶದ, ಇದು ದಶಾಂಶದ ಅಂದ್ರೆ ಏನಾಯ್ತು, ಪೂರ್ಣ ಸಂಖ್ಯೆ. 5ಕ್ಕೆ 5 ಭಾಗಿಸಿದ್ರೆ ಏನು ಬಂತು, 1 ಬಂತು. 1 ಪ್ಲಸ್ 5 5 25. 5 5 25. 2 ಸ್ಥಾನ ಬಿಟ್ಟು ಬಿಂದು ಕೊಡಿ. ಇದು ಆಮೇಲೆ ಏನದ, ಮೈನಸ್ 0.5. ಇವೆರಡು ಕೂಡಿಸ್ಕೋರಿ. 1.0 1.25 ಮೈನಸ್ 0.5. ಒಂದು ಸ್ಥಾನ ಬೆಲೆ ಕೊಡಿ. 5ಕ್ಕೆ 5 12ಕ್ಕೆ 5 ಆದರೆ 7 ಬಂತು. 1 0. ಆನ್ಸರ್ ಇಸ್ ಈಕ್ವಲ್ ಟು ಏನು, 0.75. 0.75 ಉತ್ತರ ಸಂಖ್ಯೆ ಬಿ. ನೋಡಿ, ಹಿಂಗೆಲ್ಲ ಗಣಿತಗಳನ್ನು ಮಾಡೋದು ಕಲಿಬೇಕು. ಅಂದರೆ ನಿಮಗೆ ಈಸಿಯಾಗಿ ನಿಮ್ಮ ಗಣಿತಗಳ ಸರಳೀಕರಣಗಳು ಭಾಳ ಭಾರಿ. ಇನ್ನೂ ನಿಮಗೆ ಬಿರಿಯಾನಿ ಸರಳೀಕರಣಗಳು ಹಾಕಿಲ್ಲ. ನಾ ಇನ್ನೂ ಭಾಳ ಸರಳೀಕರಣಗಳು ಸರಳದಾಗ ಹಾಕ್ಯದ. ಇನ್ನು ಮುಂದೆ ಬಿರಿ ಹಾಕ್ತದ ಮಾಡ್ರಿ.